ಓಂ ಶಾಂತಿ. ಆ ಒಂದು ವಿಷಯ ಯೋಚನೆ ಮಾಡಿ. ಕೇವಲ ಬದುಕುಳಿಯುವುದೇ ಒಂದು ದೊಡ್ಡ ಹೋರಾಟವಾಗಿರುವ ಬೀದಿಯಲ್ಲಿ ಮಲಗುವ ಒಬ್ಬ ಅನಾಥ ಮಗು ಒಂದೇ ರಾತ್ರಿಯಲ್ಲಿ ಇಡೀ ದೇಶದ ಮಹಾರಾಜರ ದತ್ತುಪುತ್ರನಾದರೆ ಆ ಮಗುವಿನ ಮಾನಸಿಕ ಸ್ಥಿತಿ ಹೇಗಿರಬಹುದು ಅಂತ. ವಾಹ್, ಖಂಡಿತ ಅದು ಊಹಿಸಲು ಅಸಾಧ್ಯವಾದ ಖುಷಿಯಲ್ವಾ? ನಿನ್ನೆ ಆತ ಭಿಕಾರಿ, ಯಾರಿಗೂ ಬೇಡವಾದವನು. ಹೌದು, ತನ್ನ ಭವಿಷ್ಯ ಕತ್ತಲು ಅನ್ನೋ ಕೀಳರಿಮೆಯಲ್ಲಿ ಬದುಕುತ್ತಿದ್ದವನು. ಆದರೆ ಇಂದು ಬೆಳಗಾಗುವಷ್ಟರಲ್ಲಿ ಮಹಾರಾಜನೇ ಆತನನ್ನು ಅರಮನೆಗೆ ಕರೆತಂದು ರೇಷ್ಮೆಯ ರಾಜವಸ್ತ್ರಗಳನ್ನು ತೊಡಿಸ್ತಾನೆ ಮತ್ತು ಇಡೀ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾನೆ. ಆ ಮಗುವಿನ ಆಂತರಿಕ ಪ್ರಪಂಚವೇ ಬದಲಾಗಿ ಬಿಡ್ತದೆ. ಎಕ್ಸಾಕ್ಟ್ಲಿ. ನಾನೊಬ್ಬ ಭಿಕಾರಿ ಅನ್ನೋ ಅರಿವು ಅಳಿಸಿ ಹೋಗಿ ನಾನೀಗ ರಾಜಕುಮಾರ ಅನ್ನೋ ಅದ್ಭುತವಾದ ನಶೆ ಆತನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಣಿಸ್ಕೊಳ್ಳಲು ಶುರುವಾಗ್ತದೆ. ನಿಜ. ವಾಸ್ತವದಲ್ಲಿ ನಮ್ಗೂ ಮತ್ತು ಆ ಮಗುವಿಗೂ ಒಂದು ಅಚ್ಚರಿಯ ಹೋಲಿಕೆ ಇದೆಯಲ್ವಾ? ಹೌದು. ಆ ಹೋಲಿಕೆ ಏನು ಮತ್ತು ಆ ರಾಜಕುಮಾರನ ಮನಸ್ಥಿತಿಯನ್ನು ನಾವು ಹೇಗೆ ನಮ್ಮದಾಗಿಸ್ಕೊಳ್ಬೋದು ಅಂತ ಇವತ್ತು ಆಳವಾಗಿ ಅರಿಯೋಣ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 08/05/2026. ಇಂದಿನ ಮುರಳಿಯ ಮುಖ್ಯಾಂಶ ಹೀಗಿದೆ: ಮಧುರ ಮಕ್ಕಳೇ, ನೀವೀಗ ಶೂದ್ರ ಮನೆತನದಿಂದ ಬ್ರಾಹ್ಮಣರ ಮನೆತನದಲ್ಲಿ ಬಂದಿದ್ದೀರಿ. ತಂದೆಯು ನಿಮ್ಮನ್ನು ಬ್ರಹ್ಮರವರ ಮುಖದಿಂದ ದತ್ತು ಮಾಡಿಕೊಂಡಿದ್ದಾರೆ. ಇದೇ ಖುಷಿಯಲ್ಲಿರಿ. ಅಂದ್ರೆ ನೋಡಿ, ಬಾಬಾ ಹೇಳ್ತಾರೆ, ಈ ಒಂದು ವಾಕ್ಯದಲ್ಲಿ ನಮ್ಮ ಇಡೀ ಅಸ್ತಿತ್ವದ ರಹಸ್ಯ ಅಡಗಿದೆ. ನಾವು ಕಲಿಯುಗದ ಅಂತ್ಯದಲ್ಲಿ ಆ ಅನಾಥ ಮಗುವಿನಂತೆಯೇ ಅಜ್ಞಾನದ ಬೀದಿಯಲ್ಲಿ ಕಳೆದುಹೋಗಿದ್ವು. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹಗಳಂತಹ ಶೂದ್ರ ಸಂಸ್ಕಾರಗಳಲ್ಲಿ ಮುಳುಗಿದ್ವಿ ಅಲ್ವಾ? ಹೌದು. ಆದ್ರೆ ಈಗ ಏನಾಗಿದೆ? ಸ್ವಯಂ ಭಗವಂತನೇ ನಮ್ಮನ್ನು ದತ್ತು ಪಡೆದಿದ್ದಾರೆ. ನಾವು ಕೇವಲ ಮನುಷ್ಯರಲ್ಲ, ಬ್ರಾಹ್ಮಣರಾಗಿದ್ದೇವೆ. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಆ ದತ್ತು ಪಡೆದಿರುವ ವಿಧಾನ. ಶಿವಬಾಬಾ ನಿರಾಕಾರರು. ಅವರಿಗೆ ಬಾಯಿ ಅಥವಾ ಶರೀರ ಯಾವುದೂ ಇಲ್ಲ. ರೈಟ್. ಹಾಗಾದ್ರೆ ನಮ್ಮನ್ನು ದತ್ತು ಪಡೆಯುವುದು ಹೇಗೆ? ಅದಕ್ಕಾಗೆ ಬಾಬಾ ಹೇಳ್ತಾರೆ, ಅವರು ಬ್ರಹ್ಮಬಾಬಾರವರ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ಅವರ ಮುಖಕಮಲದ ಮೂಲಕ ಜ್ಞಾನವನ್ನು ನೀಡಿದ್ದಾರೆ. ಮತ್ತು ನಮ್ಮನ್ನು ತಮ್ಮ ಮುಖವಂಶಾವಳಿ ಬ್ರಾಹ್ಮಣರನ್ನಾಗಿ ಮಾಡಿಕೊಂಡಿದ್ದಾರೆ. ಖಂಡಿತ. ಆದ್ರೆ ಒಂದು ನಿಮಿಷ, ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಮೂಡ್ತದೆ ನಮಗೆ. ನಾವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ, ಭಗವಂತನೇ ನಮ್ಮನ್ನು ದತ್ತು ಪಡೆದಿದ್ದಾನೆ ಎಂಬುದು ಕೇಳಲು ಬಹಳ ಅದ್ಭುತವಾಗಿದೆ. ಹೌದು. ಆದರೆ ವಾಸ್ತವದಲ್ಲಿ ಬೆಳಗ್ಗೆ ಎದ್ದು ಆಫೀಸ್ ಟ್ರಾಫಿಕ್ನಲ್ಲಿ ಸಿಲುಕಿಗಾಗ ಅಥವಾ ಮನೆಯಲ್ಲಿ ಮಕ್ಕಳೊಡನೆ ವಾಗ್ವಾದವಾದಾಗ ಆ ರಾಜಕುಮಾರನ ನಶೆ ಎಲ್ಲಿಯೂ ಕಣ್ಮರೆಯಾಗಿ ಬಿಡುತ್ತದಲ್ವೇ? ಎಕ್ಸಾಕ್ಟ್ಲಿ. ಆ ಖುಷಿಯನ್ನು ದಿನವಿಡೀ ಉಳಿಸಿಕೊಳ್ಳುವುದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕಾಗಿಯೇ ಇಂದಿನ ಮುರಳಿಯ ಪ್ರಶ್ನೆ ಉತ್ತರ ವಿಭಾಗದಲ್ಲಿ ಬಾಬಾರವರು ಇದರ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ. ಆ ಪ್ರಶ್ನೆ ಮತ್ತು ಉತ್ತರವನ್ನು ಓದುತ್ತೀರಾ? ಖಂಡಿತ. ಇಂದಿನ ಮುರಳಿಯಲ್ಲಿ ಬಾಬಾ ಕೇಳಿರುವ ಪ್ರಶ್ನೆ ಹೀಗಿದೆ: ಯಾವ ಗುಹ್ಯ ರಹಸ್ಯವನ್ನು ಬ್ರಾಹ್ಮಣ ಕುಲದ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ? ಅದಕ್ಕೆ ಉತ್ತರ: ನಿರಾಕಾರ ಶಿವತಂದೆಯು ನಮ್ಮ ಪಿತನಾಗಿದ್ದಾರೆ ಮತ್ತು ಈ ಬ್ರಹ್ಮರವರು ನಮ್ಮ ತಾಯಿಯಾಗಿದ್ದಾರೆ. ನಿರಾಕಾರ ಭಗವಂತನು ಹೇಗೆ ಮಾತಾಪಿತಾ ಬಂದು ಸಖನಾಗುತ್ತಾನೆ ಎಂಬ ಗುಹ್ಯ ಗುಪ್ತ ರಹಸ್ಯವನ್ನು ಬ್ರಾಹ್ಮಣ ಕುಲದ ಮಕ್ಕಳೇ ತಿಳಿದುಕೊಳ್ಳುವರು. ರೈಟ್. ಅದರಲ್ಲಿಯೂ ಯಾರು ದೈವೀಕುಲದಲ್ಲಿ ಶ್ರೇಷ್ಠ ಪದವಿಯನ್ನ ಪಡೆಯುವರಿದ್ದಾರೆಯೋ ಅವರೇ ಈ ರಹಸ್ಯವನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಳ್ಳುತ್ತಾರೆ. ನೋಡಿ, ನೀವು ಕೇಳಿದ ಆಫೀಸ್ ಟ್ರಾಫಿಕ್ ಮತ್ತು ಕೌಟುಂಬಿಕ ಸಮಸ್ಯೆಗಳ ಪ್ರಶ್ನೆಗೆ ಇಲ್ಲೇ ಉತ್ತರವಿದೆ. ಬಾಬಾ ಹೇಳ್ತಾರೆ, ಈ ಗುಹ್ಯ ರಹಸ್ಯವನ್ನು ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಂದ್ರೆ ಭಗವಂತನನ್ನು ಕೇವಲ ಮಂದಿರದ ಮೂರ್ತಿಯಂತೆ ನೋಡಬಾರದು. ಹೌದು, ಅವರು ನಮ್ಮ ಸ್ವಂತ ತಾಯಿ, ತಂದೆ ಮತ್ತು ಸ್ನೇಹಿತ. ಕಚೇರಿಯಲ್ಲಿ ಬಾಸ್ ನಿಮ್ಮ ಮೇಲೆ ಕಿರುಚಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಕ್ಷಣದಲ್ಲಿ ನಮ್ಮ ಮೆದುಳು ಭಯ ಅಥವಾ ಕೋಪಕ್ಕೆ ಒಳಗಾಗ್ತದೆ ಅಲ್ವಾ? ಖಂಡಿತ. ಆದ್ರೆ ಅದೇ ಕ್ಷಣದಲ್ಲಿ ಒಳಗೊಳಗೆ ಶಿವಬಾಬಾ, ನೀವು ನನ್ನ ಜೊತೆಯಲ್ಲಿದ್ದೀರಿ, ನನ್ನ ಸ್ನೇಹಿತನಾಗಿ ನನಗೆ ಈ ಪರಿಸ್ಥಿತಿಯನ್ನು ಎದುರಿಸಲು ಶಕ್ತಿ ಕೊಡಿ ಅಂತ ಮಾನಸಿಕವಾಗಿ ಮಾತನಾಡಬೇಕು. ಓಹೋ, ಅಂದ್ರೆ ನಾವು ಒಂಟಿಯಲ್ಲ, ಬ್ರಹ್ಮಾಂಡದ ಒಡೆಯ ನಮ್ಮ ಜೊತೆಗಿದ್ದಾನೆನ್ನೊಬ್ಬ ಆಳವಾದ ನಂಬಿಕೆಯೇ ಆ ರಾಜಕುಮಾರನ ನಶೆಯನ್ನು ಮರಳಿ ತರುತ್ತದೆ ಅಂತ. ಎಕ್ಸಾಕ್ಟ್ಲಿ. ಸಂಬಂಧವನ್ನು ಕೇವಲ ಪ್ರಾರ್ಥನೆಗೆ ಸೀಮಿತಗೊಳಿಸದೆ ಒಂದು ಹರಿಯುವ ಸಂಭಾಷಣೆಯನ್ನಾಗಿ ಮಾಡಿಕೊಳ್ಬೇಕು. ಇದನ್ನ ಸಾಧಿಸಿದವರ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಉದಾಹರಣೆಗೆ ಬ್ರಹ್ಮಬಾಬಾ ಅವರು. ಹೌದು, ಬ್ರಹ್ಮಬಾಬಾರವರು ಕೋಟ್ಯಾಧಿಪತಿಯಾಗಿದ್ರು. ಆದರೂ ತಮ್ಮ ಎಲ್ಲಾ ಲೌಕಿಕ ಸಂಪತ್ತನ್ನು ಈಶ್ವರೀಯ ಕಾರ್ಯಕ್ಕೆ ಅರ್ಪಿಸಿದ್ರು ಮತ್ತು ಅವರ ಮುಖದಲ್ಲಿ ಒಂದು ಚೂರಾದ್ರೂ ಚಿಂತೆ ಇರಲಿಲ್ಲ, ಗೊತ್ತಾ? ನಿಜ.
ಬದಲಿಗೆ ಭವಿಷ್ಯದಲ್ಲಿ ತಾನು ನಾರಾಯಣನಾಗ್ತೇನೆ ಎಂಬ ಗುಪ್ತ ಖುಷಿಯಲ್ಲಿ ಸದಾ ರಮಣೀಕವಾಗಿರುತ್ತಿದ್ರು. ಹೌದು, ಭಗವಂತನೇ ನನ್ನ ತಂದೆ ಎಂಬ ಆಳವಾದ ನಿಶ್ಚಯ ಅವರ ಪ್ರತಿ ನಡೆಯಲ್ಲೂ ಇತ್ತು. ಬಾಬಾ ಹೇಳ್ತಾರೆ, ಕೇವಲ ತ್ಯಾಗ ಮಾಡುವುದಲ್ಲ, ಆ ತ್ಯಾಗದಲ್ಲಿ ಖುಷಿಯಿರಬೇಕು. ಮಮ್ಮಾರವರ ಅಂದ್ರೆ ಜಗದಂಬ ಸರಸ್ವತಿಯವರ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಮಮ್ಮಾರವರು ಆಶ್ರಮದಲ್ಲಿ ಅಡಿಗೆ ಮಾಡ್ತಿರ್ಲಿ, ಪಾತ್ರೆ ತೊಳೆಯುತ್ತಿರ್ಲಿ ಅಥವಾ ಜ್ಞಾನದ ಕ್ಲಾಸ್ ಮಾಡಿಸ್ತಿರ್ಲಿ, ಪ್ರತಿಯೊಂದು ಕರ್ಮದಲ್ಲೂ ಶಿವಬಾಬಾರವರನ್ನು ತಮ್ಮ ಜೊತೆಯಾಗಿಟ್ಕೊಂಡಿದ್ರು. ಅವರ ಬುದ್ಧಿ ಸದಾ ನಿರಾಕಾರ ತಂದೆಯೊಂದಿಗೆ ಜೋಡಣೆಯಾಗಿತ್ತು. ಬಾಬಾ ಹೇಳಿದ್ದೇ ಅಂತಿಮ ಎಂಬ ಆಳವಾದ ಶ್ರದ್ಧೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಆದೇಶದಂತೆ ನಡೆಯುವ ಆಂತರಿಕ ಶಿಸ್ತು ಅವರಲ್ಲಿತ್ತು ಅಲ್ವಾ? ಖಂಡಿತ. ಮತ್ತು ದಾದಿ ಪ್ರಕಾಶ್ಮಣಿಯವರ ಅಂದ್ರೆ ದಾದೀಜಿಯವರ ಜೀವನವನ್ನು ನೋಡಿದರೂ ಅದೇ ಸತ್ಯ ಗೋಚರಿಸ್ತದೆ. ಹೌದು, ಸಾವಿರಾರು ಜನರ ಜವಾಬ್ದಾರಿ, ಜಗತ್ತಿನಾದ್ಯಂತ ಸೇವಾ ಕೇಂದ್ರಗಳ ನಿರ್ವಹಣೆ. ಅಷ್ಟೊಂದು ಗಡಿಬಿಡಿಯ ಮಧ್ಯೆಯೂ ದಾದೀಜಿಯವರು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುತ್ತಿದ್ರು. ಅವರ ಮುಖದಲ್ಲಿನ ಆ ಶಾಂತಿ ನಮಗೆ ದೊಡ್ಡ ಪ್ರೇರಣೆ. ರೈಟ್. ಈಗ ನಾವು ಇಂದಿನ ಮುರಳಿಯ ಮೂಲಸಾರದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಜ್ಞಾನದ ಪ್ರತಿಯೊಂದು ಸಾಲನ್ನು ಆಳವಾಡಿ ವಿಶ್ಲೇಷಣೆ ಮಾಡೋಣ. ಖಂಡಿತ. ಮುರಳಿಯಲ್ಲಿ ಒಂದು ಮುಖ್ಯ ಸಾಲು ಬರ್ತದೆ. ತಂದೆಯು ಸರ್ವ ಸಂಬಂಧಗಳಿಂದ ನಮ್ಮವರಾಗಿದ್ದಾರೆ ಎಂದು ನಿಶ್ಚಯವಿರಬೇಕು ಅಂತ. ಬಾಬಾ ಹೇಳ್ತಾರೆ, ಕೇವಲ ಈ ಜ್ಞಾನವನ್ನು ಕೇಳಿ ತಲೆದೂಗುವುದಲ್ಲ, ಯಾರು ಶ್ರೇಷ್ಠ ಪದವಿಯನ್ನು ಪಡೆಯುವವರಿದ್ದಾರೆಯೋ ಅವರು ಈ ಸರ್ವ ಸಂಬಂಧಗಳನ್ನು ಯಥಾರ್ಥವಾಗಿ ಒಪ್ಪಿಕೊಳ್ಳುತ್ತಾರೆ. ಇದರ ಅರ್ಥವೇನು? ದೈನಂದಿನ ಕೌಟುಂಬಿಕ ಸವಾಲುಗಳ ಬಂದಾಗ ವಿಚಲಿತರಾಗಬಾರದು ಆತನ? ಹೌದು. ಬಾಬಾ ಹೇಳ್ತಾರೆ, ನೀವು ಭಗವಂತನನ್ನೇ ನಿಮ್ಮ ತಂದೆಯನ್ನಾಗಿ ಮಾಡಿಕೊಂಡಿದ್ದೀರಿ ಎಂದ ಮೇಲೆ ಲೌಕಿಕ ಚಿಂತೆಗಳು ನಿಮ್ಮನ್ನೇಕೆ ಕಾಡಬೇಕು? ಅಂದ್ರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನನ್ನ ಪರಮಾತ್ಮ ನನ್ನೊಂದಿಗಿದ್ದಾನೆ ಎಂಬ ನಿಶ್ಚಯವಿದ್ದಾಗ ಮಾತ್ರ ನಾವು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ. ರೈಟ್. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದಾಗ ಇದು ಬಹಳ ಕಷ್ಟ ಅನ್ಸುತ್ತೆ. ಮನೆಯಲ್ಲಿ ಪ್ರತಿದಿನವೂ ಏನಾದರೂ ಒಂದು ಕಿರಿಕಿರಿ, ಆರ್ಥಿಕ ಸಮಸ್ಯೆಗಳು ಇರ್ತವೆ. ನಿಜ. ಭಿನ್ನಾಭಿಪ್ರಾಯಗಳು ಬಂದಾಗ ನಾವು ಕೂಡ ಅದರೊಳಗೆ ಎಳ್ಕೊಳ್ತೇವೆ. ಆಗ ಈ ಜ್ಞಾನವನ್ನು ಹೇಗೆ ಬಳಸುವುದು? ಅದಕ್ಕೆ ಮುರಳಿಯ ಮುಂದಿನ ಸಾಲಿನಲ್ಲಿ ಉತ್ತರವಿದೆ. ಕಮಲಪುಷ್ಪ ಸಮಾನರಾಗಿರಿ. ಓಹೋ. ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರು, ನೀವು ಕಮಲದ ಹೂವಿನಂತೆ ನಿರ್ಲೇಪವಾಗಿರ್ಬೇಕು. ಕಮಲದ ಹೂವಿನ ಉದಾಹರಣೆ ಕೇವಲ ಒಂದು ಕಾವ್ಯಾತ್ಮಕ ಹೋಲಿಕೆ ಅಲ್ಲ, ಅದರ ಹಿಂದೆ ಒಂದು ವಿಜ್ಞಾನವಿದೆ. ಹೌದು, ಕಮಲದ ಎಲೆಯ ಮೇಲೆ ಒಂದು ಮೈಕ್ರೋಸ್ಕೋಪಿಕ್ ರಚನೆ ಇರ್ತದೆ. ಅದು ನೀರನ್ನು ತನಗೆ ಅಂಟಿಕೊಳ್ಳಲು ಬಿಡುವೇ ಇಲ್ಲ. ಎಕ್ಸಾಕ್ಟ್ಲಿ. ಹಾಗೆಯೇ ಬಾಬಾ ಹೇಳ್ತಾರೆ, ನೀವು ಕುಟುಂಬದಲ್ಲಿ ಇರ್ತೀರಿ, ಜವಾಬ್ದಾರಿಗಳನ್ನು ನಿಭಾಯಿಸ್ತೀರಿ, ಆದರೆ ಅವರ ಕರ್ಮ ಬಂಧನಗಳ ಕೆಸರು ನಿಮ್ಮ ಮನಸ್ಸಿಗೆ ಅಂಟಿಕೊಳ್ಳಬಾರದು. ಅಂದ್ರೆ ಅವರ ನೆಗೆಟಿವ್ ಮಾತುಗಳು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು. ಖಂಡಿತ. ನಿಮ್ಮ ಮನಸ್ಸಿಗೆ ಆತ್ಮ ಅಭಿಮಾನ ಅಂದ್ರೆ ಸೋಲ್ ಕಾನ್ಷಿಯಸ್ನೆಸ್ ಎಂಬ ಲೇಪಲವನ್ನು ನೀವು ಹಚ್ಚಿಕೊಂಡಿರಬೇಕು. ಇದೊಂದು ಅದ್ಭುತವಾದ ದೃಷ್ಟಿಕೋನ. ಇದು ಹೇಗಿದೆ ಅಂದ್ರೆ, ನಾವು ಒಂದು ಎಮೋಷನಲ್ ಹ್ಯಾಜ್ಮ್ಯಾಟ್ ಸೂಟ್ ಅಥವಾ ಭಾವನಾತ್ಮಕ ಕವಚವನ್ನು ಧರಿಸಿ ಆ ಕಲುಷಿತ ವಾತಾವರಣದೊಳಗೆ ಹೋಗಿ ನಮ್ಮ ಕೆಲಸ ಮಾಡುತ್ತೇವೆ. ಹೌದು. ಆದರೆ ಆ ಕಲುಷಿತತೆ ನಮ್ಮ ಚರ್ಮಕ್ಕೆ ತಾಗುವುದಿಲ್ಲ. ಇದೇ ನಿಜವಾದ ಯೋಗಿ ಜೀವನ. ನಿಖರವಾಗಿ ಹೇಳಿದಿರಿ. ಬಾಬಾ ಹೇಳುತ್ತಾರೆ, ನಿರಾಕಾರ ಭಗವಂತ ನಮ್ಗೆ ಕೇವಲ ಮಾರ್ಗದರ್ಶಕರಲ್ಲ, ಅವರು ಪ್ರತಿಯೊಂದು ಸಂಬಂಧದ ಮಾಧುರ್ಯವನ್ನು ನಮ್ಗೆ ರುಚಿ ತೋರಿಸಲು ಬಂದಿದ್ದಾರೆ. ನೀವು ಒಂಟಿಯಾಗಿರುವಾಗ ಅವರು ನಿಮ್ಮ ಸಖನಾಗುತ್ತಾರೆ. ನೀವು ಆಯಾಸಗೊಂಡಾಗ ಅವರು ತಾಯಿಯ ಮಡಿಲಾಗುತ್ತಾರೆ. ನೀವು ದಾರಿ ತಪ್ಪಿದಾಗ ಅವರು ತಂದೆಯಾಗಿ ಕೈಹಿಡಿದು ನಡೆಸುತ್ತಾರೆ. ಈ ಅನುಭವವನ್ನು ನಾವು ಪ್ರತಿದಿನ ಮಾಡಬೇಕು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಮಕ್ಕಳೇ, ನಾವು ಇಲ್ಲಿಯವರೆಗೆ ನಿರ್ಲೇಪವಾಗಿರುವುದರ ಬಗ್ಗೆ, ರಾಜಕುಮಾರನ ಮನಸ್ಥಿತಿಯ ಬಗ್ಗೆ ಮಾತನಾಡಿದೆವು. ಆದರೆ ಈ ಮನಸ್ಥಿತಿಯನ್ನು ಪ್ರತಿದಿನವೂ ಮರುನಿರ್ಮಾಣ ಮಾಡಿಕೊಳ್ಳುವುದು ಹೇಗೆ? ಹೌದು. ಇದಕ್ಕಾಗಿಯೇ ಬಾಬಾರವರು ಇಂದಿನ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು, ನಮ್ಮ ದಿನಚರ್ಯೆ ಹೇಗಿರಬೇಕು ಎಂಬುದನ್ನು ಧಾರಣೆಯ ರೂಪದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಓಕೆ. ಹಾಗಾದ್ರೆ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಮೊದಲನೆಯ ಪಾಯಿಂಟ್ ಹೀಗಿದೆ: ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಲು ಹಾಗೂ ಅನ್ಯರಿಗೂ ಮಾಡಿಸುವುದಕ್ಕಾಗಿ ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ. ಏನನ್ನು ತಿಳಿದುಕೊಂಡಿದ್ದೀರೋ ಅದನ್ನು ಅನ್ಯರಿಗೂ ತಿಳಿಸುವ ಅಭ್ಯಾಸ ಮಾಡಬೇಕಾಗಿದೆ. ನೋಡಿ, ಬಾಬಾ ಹೇಳ್ತಾರೆ, ಈ ಅಮೃತ ವೇಳೆ ಅಂದ್ರೆ ಬೆಳಗಿನ ಜಾವ ಎನ್ನುವುದು ನಿಮ್ಮ ಇಡೀ ದಿನದ ಅಡಿಪಾಯ. ನೀವು ವಿಮಾನದಿಂದ ಹಾರುತ್ತಿರುವಾಗ
ಪ್ಯಾರಾಶೂಟ್ ಹೊಲಿಯಲು ಸಾಧ್ಯವಿಲ್ಲ. ಹೌದು, ಅದನ್ನು ಮೊದಲೇ ಸಿದ್ಧಪಡಿಸಿ ಇಟ್ಕೊಳ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಅದೇ ರೀತಿ ಮಧ್ಯಾಹ್ನ ಕೋಪ ಬಂದಾಗ ನೀವು ಇದ್ದಕ್ಕಿದ್ದಂತೆ ಶಾಂತರಾಗಲು ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ, ಬೆಳಗಿನ ಜಾವ ಇಡೀ ಪ್ರಪಂಚ ನಿದ್ದೆ ಮಾಡುತ್ತಿರುವಾಗ ಎದ್ದು ಬಾಬಾನೊಂದಿಗೆ ಕುಳಿತುಕೊಳ್ಬೇಕು. ಅಂದ್ರೆ ವಾತಾವರಣದಲ್ಲಿ ಸಂಪೂರ್ಣ ನಿಶ್ಶಬ್ದವಿರುವಾಗ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಬಾಬಾನೊಂದಿಗೆ ನೇರವಾದ ಆಳವಾದ ಸಂಭಾಷಣೆ ಮಾಡಬೇಕು. ಖಂಡಿತ. ಪರಮಾತ್ಮನಿಂದ ಬರುವ ದಿವ್ಯ ಶಕ್ತಿಯನ್ನು ನಮ್ಮೊಳಗೆ ತುಂಬಿಕೊಳ್ಳಬೇಕು. ಮತ್ತು ಬಾಬಾ ಹೇಳುತ್ತಾರೆ, ಜ್ಞಾನವನ್ನು ನಮ್ಮಲ್ಲೇ ಇಟ್ಟುಕೊಳ್ಳಬಾರದು. ನಾವು ಏನನ್ನೂ ಪಡೆದಿದ್ದೇವೆಯೋ ಅದನ್ನು ಅನ್ಯಲಿಗೂ ತಿಳಿಸುವ ಅಭ್ಯಾಸ ಮಾಡಬೇಕು. ಆಗ ಮಾತ್ರ ಅದು ವೃದ್ಧಿಯಾಗುತ್ತದೆ. ರೈಟ್. ಇನ್ನು ಎರಡನೇ ಧಾರಣೆಯ ಬಗ್ಗೆ ನೋಡೋಣ. ಎರಡನೇ ಧಾರಣೆಯಲ್ಲಿ ಬಾಬಾ ಹೇಳ್ತಾರೆ, ಲೌಕಿಕ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯಿಂದ ಯಾವ ಜ್ಞಾನವೂ ಸಿಕ್ಕಿದೆಯೋ ಅದನ್ನು ಕೇಳಿ ಎಲ್ಲರಿಗೂ ತಿಳಿಸಬೇಕಾಗಿದೆ. ಇದೇ ನಿಮ್ಮ ಕರ್ತವ್ಯ, ಅಂದ್ರೆ ಉದ್ಯೋಗವಾಗಿದೆ. ಇಲ್ಲಿ ಬುದ್ಧಿಯೋಗವನ್ನು ತೆಗೆಯುವುದು ಎಂದರೆ ಅನೇಕ ಬಾರಿ ನಾವು ಕನ್ಫ್ಯೂಸ್ ಆಗ್ತೇವೆ. ಲೌಕಿಕ ಜವಾಬ್ದಾರಿಗಳನ್ನು ಬಿಟ್ಟುಬಿಡಬೇಕೆ ಅಂತ ಅನ್ಸುತ್ತದೆ. ಖಂಡಿತವಾಗಿಯೂ ಅಲ್ಲ. ಬಾಬಾ ಹೇಳುತ್ತಾರೆ, ಬುದ್ಧಿಯ ಯೋಗವನ್ನು ತೆಗೆಯುವುದು ಎಂದರೆ ಮನೆ ಮಠ ಬಿಟ್ಟು ಕಾಡಿಗೆ ಹೋಗುವುದಲ್ಲ, ನೀವಿರುವ ಜಾಗದಲ್ಲೇ ನಿಮ್ಮ ಮನಸ್ಸಿನ ಆಂಕರನ್ನು ಬದಲಾಯಿಸುವುದು. ಓಹೋ, ಲೌಕಿಕ ಸಂಬಂಧಗಳಲ್ಲಿದ್ದುಕೊಂಡೇ ಕಮಲದ ಹೂವಿನಂತೆ ಇರುವುದು. ಹೌದು. ನಿಮ್ಮ ಕೈಗಳು ಕುಟುಂಬದ ಕೆಲಸ ಮಾಡುತ್ತಿರಲಿ, ಆದ್ರೆ ನಿಮ್ಮ ಬುದ್ಧಿ ಸದಾ ಪಾರಲೌಕಿಕ ತಂದೆ ಶಿವಬಾಬಾನ ಜೊತೆ ಜೋಡಣೆಯಾಗಿರಬೇಕು. ಮತ್ತು ಜ್ಞಾನದ ಸೇವೆಯನ್ನೇ ನಮ್ಮ ಮುಖ್ಯ ಉದ್ಯೋಗವನ್ನಾಗಿ, ಅಂದ್ರೆ ನಮ್ಮ ಜೀವನದ ಅತಿ ದೊಡ್ಡ ಕರ್ತವ್ಯವನ್ನಾಗಿ ನಾವು ಸ್ವೀಕರಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ. ನಾವು ಕಮಲದ ಹೂವಿನಂತೆ ಇರಬೇಕು, ಕುಟುಂಬದಲ್ಲಿ ನಿರ್ಲೇಪವಾಗಿರಬೇಕು ಅಂತ ಮಾತನಾಡಿದೆವು. ಹೌದು. ಆದರೆ ವಾಸ್ತವದಲ್ಲಿ ನಾವು ಕುಟುಂಬದಲ್ಲಿ ಅಥವಾ ಸೇವಾ ಕೇಂದ್ರದಲ್ಲಿ ಇತರರೊಡನೆ ಸೇರಿ ಕೆಲಸ ಮಾಡುವಾಗ ಭಿನ್ನಾಭಿಪ್ರಾಯಗಳು ಬರುವುದು ಅನಿವಾರ್ಯ ಅಲ್ವಾ? ನಿಜ. ಯಾರಾದರೂ ನಮ್ಮನ್ನು ಟೀಕಿಸಿದಾಗ ಅಥವಾ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದಾಗ ಆ ನಿರ್ಲೇಪತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಇದಕ್ಕಾಗಿಯೇ ಇಂದಿನ ವರದಾನ ಬಹಳ ಆಳವಾದ ಅರ್ಥವನ್ನು ಹೊಂದಿದೆ. ವರದಾನವನ್ನು ಓದಿ. ವರದಾನ ಹೀಗಿದೆ: ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ಏಕಮತದ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಉದಾಹರಣಾ ಸ್ವರೂಪ ಭವ. ಇದು ಇಂದಿನ ಅತ್ಯಂತ ಪ್ರಮುಖವಾದ ಪಾಠ. ಬಾಬಾ ಹೇಳುತ್ತಾರೆ, ಯಾರು ಒಂದೇ ರೀತಿ ಮಣೆಯಾಗಿದ್ದಾರೆ, ಒಬ್ಬರದೇ ಲಗನ್ನಲ್ಲಿ ಹಾಗೂ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿ ಪರಸ್ಪರರಲ್ಲಿ ಸಂಕಲ್ಪಗಳಲ್ಲಿಯೂ ಏಕಮತವಿದೆಯೋ ಅವರೇ ವಿಜಯಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ. ಇಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಅಂದ್ರೆ ಪವರ್ ಟು ಅಕಾಮಿಡೇಟ್ ಎನ್ನುವುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೌದು. ಸಮಾವೇಶ ಮಾಡಿಕೊಳ್ಳುವುದೆಂದ್ರೆ ನನ್ನ ಕೋಪವನ್ನು ನಾನು ಕೇವಲ ಅಡಗಿಸಿಟ್ಟುಕೊಳ್ಳುವುದೇ, ಅಂದ್ರೆ ಸಪ್ರೆಸ್ ಮಾಡೋದಾ? ನಾನು ಒಳಗೊಳಗೆ ಕುದಿಯುತ್ತಿದ್ರೂ ಹೊರಗಡೆ ನಗುತ್ತಿರುವುದೇ ಸಮಾವೇಶ ಮಾಡಿಕೊಳ್ಳುವುದಾ? ಖಂಡಿತ ಇಲ್ಲ. ಬಾಬಾ ಹೇಳುತ್ತಾರೆ, ಕೋಪವನ್ನು ಅಡಗಿಸಿಟ್ಟುಕೊಳ್ಳುವುದು ಎಂದರೆ ಪ್ರೆಷರ್ ಕುಕ್ಕರ್ನಂತೆ, ಅದು ಒಂದಲ್ಲ ಒಂದು ದಿನ ಸ್ಫೋಟಗೊಳ್ಳುತ್ತದೆ. ಸಮಾವೇಶ ಮಾಡಿಕೊಳ್ಳುವುದು ಎಂದರೆ ಸಾಗರದಂತೆ ಆಗುವುದು. ವಾಹ್, ಸಾಗರದಂತೆ ಆಗುವುದು ಅಂದ್ರೆ? ನೋಡಿ, ನೀವು ಒಂದು ಲೋಟ ನೀರಿಗೆ ಒಂದು ಹನಿ ಮಸಿ ಹಾಕಿದ್ರೆ ಇಡೀ ನೀರು ಹಾಳಾಗುತ್ತದೆ. ಆದರೆ ಅದೇ ಒಂದು ಹನಿ ಮಸಿಯನ್ನು ಒಂದು ದೊಡ್ಡ ಸರೋವರಕ್ಕೆ ಅಥವಾ ಸಾಗರಕ್ಕೆ ಹಾಕಿದ್ರೆ ಏನಾಗುತ್ತದೆ? ಸಾಗರ ತನ್ನ ಬಣ್ಣ ಬದಲಾಯಿಸುವುದಿಲ್ಲ. ಎಕ್ಸಾಕ್ಟ್ಲಿ. ಬಾಬಾ ಹೇಳ್ತಾರೆ, ಸಾಗರವು ನದಿಗಳಿಂದ ಬರುವ ಮಣ್ಣು, ಕಸ, ಕೊಳಚೆ ಎಲ್ಲವನ್ನೂ ತನ್ನೊಳಗೆ ಹೇಗೆ ಶಾಂತವಾಗಿ ಅಡಗಿಸಿಕೊಂಡು ತನ್ನ ವಿಶಾಲತೆಯನ್ನು ಉಳಿಸಿಕೊಳ್ಳುತ್ತದೆಯೋ ಹಾಗೆ ನಾವು ನಮ್ಮ ಹೃದಯವನ್ನು ಅಷ್ಟು ವಿಶಾಲ ಮಾಡಿಕೊಳ್ಳಬೇಕು. ಅಂದ್ರೆ ಇತರರ ನ್ಯೂನತೆಗಳು, ಕಟುವಾದ ಮಾತುಗಳು ನಮ್ಮೊಳಗೆ ಸಮಾವೇಶ ಮಾಡಿಕೊಂಡಾಗ ನಾವು ನಮ್ಮ ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ. ಹೌದು. ಎಂಥ ಅದ್ಭುತವಾದ ವಿಶ್ಲೇಷಣೆ! ನಾವು ನಮ್ಮ ಹೃದಯವನ್ನು ಸಾಗರದಷ್ಟು ದೊಡ್ಡದಾಗಿಸಿಕೊಂಡಾಗ ಮಾತ್ರ ನಾವು ಆ ಭಿನ್ನಾಭಿಪ್ರಾಯಗಳನ್ನು ಸಮಾವೇಶ ಮಾಡಿಕೊಂಡು ಪರಸ್ಪರ ಏಕಮತವನ್ನು ತರಬಹುದು. ಖಂಡಿತ. ಬಾಬಾ ಹೇಳ್ತಾರೆ, ಯಾರು ಎಲ್ಲರನ್ನೂ ಒಪ್ಪುಕೊಳ್ಳುತ್ತಾರೋ, ಯಾರು ಪರಿಸ್ಥಿತಿಗೆ ತಕ್ಕಂತೆ ಬಾಗುತ್ತಾರೋ ಅವರೇ ನಿಜವಾದ ಉದಾಹರಣಾ ಸ್ವರೂಪರಾಗುತ್ತಾರೆ ಮತ್ತು ಅವರೇ ನಿಜವಾದ ವಿಜಯಿಗಳು. ಇನ್ನು ಇಂದಿನ ಸ್ಲೋಗನ್ ಕೂಡ ಈ ವಿಶಾಲತೆಗೆ ಮತ್ತು ಸೇವೆಗೆ ಸಂಬಂಧಿಸಿದ್ದೇ ಆಗಿದೆ. ಸ್ಲೋಗನ್ ಹೀಗಿದೆ: ಪ್ರತಿ ಸಂಕಲ್ಪ, ವಾಣಿ ಹಾಗೂ ಕರ್ಮದಲ್ಲಿ ಆತ್ಮೀಯತೆಯ ಧಾರಣೆ ಮಾಡುತ್ತೀರೆಂದರೆ ಸೇವೆಯಲ್ಲಿ ಶೋಭೆ ಉಂಟಾಗುವುದು. ಬಾಬಾ ಹೇಳ್ತಾರೆ, ಆತ್ಮೀಯತೆ ಅಂದರೆ ಸೋಲ್ ಕಾನ್ಷಿಯಸ್ನೆಸ್. ನಾವು ಸೇವೆ ಮಾಡುತ್ತಿದ್ದೇವೆ ಎಂದರೆ ಕೇವಲ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವುದಲ್ಲ. ಹೌದು, ನಮ್ಮ ನಡೆಯುವ ರೀತಿ, ಮಾತನಾಡುವ ರೀತಿ, ನಾವು ಇನ್ನೊಬ್ಬರನ್ನು ನೋಡುವ ದೃಷ್ಟಿ, ಇವೆಲ್ಲವೂ ನಮ್ಮ ಸೇವೆಯ ಭಾಗವೇ ಆಗಿದೆ. ರೈಟ್.
ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಆತ್ಮಿಕತೆ ಇದ್ದಾಗ ಅಂದ್ರೆ ನಾನೊಂದು ಆತ್ಮ, ಎದುರಿಗಿರುವವರು ಕೂಡ ಪರಮಾತ್ಮನ ಮಕ್ಕಳು, ಆತ್ಮಗಳು ಎಂಬ ಶುದ್ಧ ದೃಷ್ಟಿ ಇದ್ದಾಗ ಆ ವೈಬ್ರೇಷನ್ಸ್ ಇತರರಿಗೆ ಶಾಂತಿಯ ಅನುಭವವನ್ನು ನೀಡುತ್ತವೆ. ಅದೇ ನಿಜವಾದ ಸೇವೆಯೇ ಶೋಭೆ ಅಲ್ವಾ? ಹೌದು. ಈಗ ಇಂದಿನ ಅವ್ಯಕ್ತ ಇಶಾರೆಯನ್ನು ಗಮನಿಸೋಣ. ಅವ್ಯಕ್ತ ಇಶಾರೆ ಹೀಗಿದೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ: ಈಗ ಸದಾ ಅಚಲ, ಅಡೋಲ, ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ಬಾಬಾ ಹೇಳ್ತಾರೆ, ನಾವು ಪಡೆದಿರುವ ಈ ಆಧ್ಯಾತ್ಮಿಕ ಖಜಾನೆಗಳನ್ನು ಉಳಿಸಿಕೊಳ್ಳಲು ಒಂದೇ ದಾರಿ, ಅದೇ ಅಚಲ ಅಡೋಲ, ಅಂದ್ರೆ ಅನ್ಶೇಕಬಲ್ ಸ್ಥಿತಿ. ಲೌಕಿಕ ಜಗತ್ತಿನ ಸಂಪತ್ತು, ಹೆಸರು, ಕೀರ್ತಿ ಇವೆಲ್ಲವೂ ಇವತ್ತು ಇರುತ್ತದೆ, ನಾಳೆ ಹೋಗುತ್ತದೆ. ಅವು ಕೇವಲ ತಾತ್ಕಾಲಿಕ. ಆದರೆ ಶಿವಬಾಬಾ ನೀಡುವ ಜ್ಞಾನದ ಖಜಾನೆ ಅವಿನಾಶಿ. ಇದು ಕೇಳಲು ಸುಲಭ, ಆದರೆ ನಿಜ ಜೀವನದಲ್ಲಿ ನಮ್ಮ ಮನೆಯ ವೈಫೈ ಹೋದರೆ ಅಥವಾ ಕಾರ್ ಕೆಟ್ರೆ ಅಥವಾ ವ್ಯವಹಾರದಲ್ಲಿ ದೊಡ್ಡ ನಷ್ಟವಾದರೆ ನಮ್ಮ ಸ್ಥಿತಿ ತಕ್ಷಣ ಏರುಪೇರಾಗುತ್ತದಲ್ಲವೇ? ಆ ಅಚಲ ಸ್ಥಿತಿ ಎಲ್ಲಿರ್ತದೆ? ಅದಕ್ಕೆ ಬಾಬಾ ಹೇಳ್ತಾರೆ, ಪರಿಸ್ಥಿತಿಗಳು ಏರುಪೇರಾಗುವುದು ಪ್ರಕೃತಿಯ ನಿಯಮ, ಆದರೆ ನಿಮ್ಮ ಸ್ಥಿತಿ ಏರುಪೇರಾಗಬಾರದು. ವಾವ್! ಬೆಟ್ಟದ ಸುತ್ತ ಎಷ್ಟೇ ಬಿರುಗಾಳಿ ಬೀಸಿದ್ರೂ ಬೆಟ್ಟ ಕದಲೋದಿಲ್ಲ. ಹಾಗೆ ಬಾಹ್ಯ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ, ಲೌಕಿಕದಲ್ಲಿ ನಷ್ಟವಾಗಲಿ, ನಮ್ಮ ಆಂತರಿಕ ಸ್ಥಿತಿ ಅಚಲವಾಗಿರಬೇಕು. ನಾವು ಭಗವಂತನ ದತ್ತು ಮಕ್ಕಳು ಎಂಬ ಆಳವಾದ ಅರಿವು ನಮ್ಮನ್ನು ಆ ಬಿರುಗಾಳಿಯ ಮಧ್ಯೆಯೂ ಸ್ಥಿರವಾಗಿರಿಸುತ್ತದೆ ಅಂತ. ಎಕ್ಸಾಕ್ಟ್ಲಿ. ಈಗ ಇಂದಿನ ಈ ಆಳವಾದ ಮುರಳಿಯ ಆಧಾರದ ಮೇಲೆ ನಾವೆಲ್ಲರೂ ಆ ರಾಜಕುಮಾರನ ನಶೆಯನ್ನು, ಆ ಸಾಗರದಂತಹ ವಿಶಾಲತೆಯನ್ನು ಮತ್ತು ಅಚಲ ಸ್ಥಿತಿಯನ್ನು ಪ್ರಾಯೋಗಿಕವಾಗಿ ಅನುಭವಿಸಲು ಒಂದು ಸಣ್ಣ ಯೋಗದ ಅಭ್ಯಾಸವನ್ನು ಮಾಡೋಣ. ಖಂಡಿತ. ದಯವಿಟ್ಟು ಎಲ್ಲರೂ ಆರಾಮವಾಗಿ ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ದೇಹದ ಪ್ರಜ್ಞೆಯಿಂದ ಮೆಲ್ಲನೆ ಬಿಡುಗಡೆ ಹೊಂದುತ್ತಾ ಭ್ರೂಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಚೈತನ್ಯ ನಕ್ಷತ್ರ ನಾನಾಗಿದ್ದೇನೆ ಎಂದು ಭಾವಿಸಿ. ನಾನೊಂದು ದಿವ್ಯ ಆತ್ಮ, ಕಲಿಯುಗದ ಶೂದ್ರ ಸಂಸ್ಕಾರಗಳಿಂದ ಹೊರಬಂದು ಬೀದಿಯ ಅನಾಥ ಮಗುವಿನಿಂದ ಸ್ವಯಂ ಪರಮಾತ್ಮನಿಂದ ದತ್ತು ಪಡೆಯಲ್ಪಟ್ಟ ಶ್ರೇಷ್ಠ ರಾಜಕುಮಾರ ಬ್ರಹ್ಮಣ ಆತ್ಮ ನಾನಾಗಿದ್ದೇನೆ. ನನ್ನ ಮನಸ್ಸಿನ ಕಣ್ಣುಗಳನ್ನು ಮೇಲಕ್ಕೆ ಹರಿಸುತ್ತಾ ಪರಮಧಾಮದ ಕೆಂಪು ಬೆಳಕಿನ ಪ್ರಪಂಚದತ್ತ ಪ್ರಯಾಣ ಬೆಳೆಸುತ್ತಿದ್ದೇನೆ. ಅಲ್ಲಿ ನನ್ನ ಆತ್ಮಿಕ ತಂದೆ, ಅತಿ ಪ್ರೀತಿಯ ಶಿವಬಾಬಾ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಬಾಬಾನಿಂದ ದಿವ್ಯವಾದ ಪವಿತ್ರವಾದ ಶಾಂತಿಯ ಕಿರಣಗಳು ನೇರವಾಗಿ ನನ್ನ ಆತ್ಮದಲ್ಲಿ ಪ್ರವೇಶಿಸುತ್ತಿದೆ. ಆ ದಿವ್ಯ ಶಕ್ತಿಯು ನನ್ನೊಳಗೆ ಸೇರುತ್ತಿದ್ದಂತೆ ನನ್ನ ಹೃದಯವು ಸಾಗರದಂತೆ ವಿಶಾಲವಾಗುತ್ತಿದೆ. ನನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಜಾಗೃತವಾಗುತ್ತಿದೆ. ಜಗತ್ತಿನ ಯಾವುದೇ ವ್ಯಕ್ತಿಯ ಟೀಕೆ, ಯಾವುದೇ ಪರಿಸ್ಥಿತಿ ನನ್ನನ್ನು ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ನಾನು ಬೆಟ್ಟದಂತೆ ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿರುವ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮನಾಗಿದ್ದೇನೆ. ಓಂ ಶಾಂತಿ. ಎಂತಹ ಅದ್ಭುತವಾದ ಮತ್ತು ಆಳವಾದ ಅನುಭವ! ಈ ಶಾಂತಿಯನ್ನು ನಾವು ಕೇವಲ ಈ ಕ್ಷಣಕ್ಕೆ ಸೀಮಿತಗೊಳಿಸದೆ ದಿನವಿಡೀ ನಮ್ಮೊಂದಿಗೆ ಕೊಂಡೊಯ್ಯೋಣ. ಖಂಡಿತ. ಇಂದಿನ ಮುರುಳಿಯ ಸಾರಾಂಶವನ್ನು ನಾವು ದಿನವಿಡೀ ನೆನಪಿನಲ್ಲಿಟ್ಟುಕೊಳ್ಳಲು 3 ಮುಖ್ಯ ಅಂಶಗಳನ್ನು ಅಭ್ಯಾಸ ಮಾಡೋಣ. ಹೌದು. ಮೊದಲನೆಯದಾಗಿ, ನಾನು ಭಗವಂತನಿಂದಲೇ ದತ್ತು ಪಡೆಯಲ್ಪಟ್ಟ ವಿಶೇಷ ಮಗು, ಅಂದ್ರೆ ರಾಜಕುಮಾರ ಅನ್ನೋ ನಶೆ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸದಾ ಇರಬೇಕು. ರೈಟ್. ಎರಡನೆಯದಾಗಿ, ನನ್ನ ಸುತ್ತಲಿನ ಪರಿಸ್ಥಿತಿ ಮತ್ತು ವ್ಯಕ್ತಿಗಳ ನೆಗೆಟಿವಿಟಿಯನ್ನು ಸಾಗರನಂತೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ನಾನು ದೈನಂದಿನ ಜೀವನದಲ್ಲಿ ಬಳಸಬೇಕು. ಕೋಪವನ್ನು ಅಡಗಿಸಿಡುವ ಬದಲು ಹೃದಯವನ್ನು ವಿಶಾಲ ಮಾಡಿಕೊಳ್ಳಬೇಕು. ಎಕ್ಸಾಕ್ಟ್ಲಿ. ಮತ್ತು ಮೂರನೆಯದಾಗಿ, ಲೌಕಿಕ ಜೀವನದ ಬಿರುಗಾಳಿಗಳ ನಡುವೆಯೂ ಏರುಪೇರುಗಳ ನಡುವೆಯೂ ನನ್ನ ಆಂತರಿಕ ಸ್ಥಿತಿಯನ್ನು ಬೆಟ್ಟದಂತೆ ಸದಾ ಅಚಲ ಮತ್ತು ಅಡೋಲವಾಗಿ ಕಾಯ್ದುಕೊಳ್ಳಬೇಕು. ಮಧುರ ಮಧುರ ಮಕ್ಕಳೇ, ಬಾಬಾರವರು ನಮಗೆ ಎಷ್ಟೊಂದು ಶ್ರೇಷ್ಠ ಖಜಾನೆಯನ್ನು ನೀಡಿದ್ದಾರೆ. ನಾವೀಗ ಸಾಮಾನ್ಯ ಮನುಷ್ಯರಲ್ಲ, ಭಗವಂತನಿಂದಲೇ ಆಯ್ಕೆಯಾದ ವಿಶೇಷ ಬ್ರಾಹ್ಮಣ ಮಕ್ಕಳು. ಇಡೀ ದಿನ ಇದೇ ಗುಪ್ತ ಖುಷಿಯಲ್ಲಿ, ಆ ರಾಜಕುಮಾರನ ನಶೆಯಲ್ಲೇ ತೇಲಾಡುತ್ತೀರಿ.
ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಪರಿಸ್ಥಿತಿಯನ್ನು, ವ್ಯಕ್ತಿಗಳ ನ್ಯೂನತೆಗಳನ್ನು ಕಮಲದ ಹೂವಿನಂತೆ ನಿರ್ಲೇಪರಾಗಿರಿ ಮತ್ತು ಸಾಗರದಂತೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯಿಂದ ಎದುರಿಸಿ. ಸದಾ ಅಚಲ, ಅಡೋಲರಾಗಿರಿ. ಇದುವೇ ನಿಮ್ಮ ನಿಜವಾದ ಆಸ್ತಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.